ರಾಜ್ಯದ ಚುನಾವಣಾ ಅಖಾಡಕ್ಕೆ ಅತಿರಥರು ಕರ್ನಾಟಕ ಗೆಲ್ಲಲು ಬಿಜೆಪಿ ಭರ್ಜರಿ ಪ್ಲಾನ್ ಪ್ರಧಾನಿ ಮೋದಿ ವರ್ಚಸ್ಸು ಬಳಸಿಕೊಳ್ಳಲು ತಂತ್ರ ಎಲೆಕ್ಷನ್ಗೆ ಇನ್ನೇನು 14 ದಿನಗಳು ಮಾತ್ರ ಬಾಕಿ ಉಳಿದಿದೆ। ಈ ಹಂತದಲ್ಲಿ ರಾಜ್ಯದ ಚುನಾವಣಾ ಅಖಾಡಕ್ಕೆ ಅತಿರಥ ಮಹಾರಥ ನಾಯಕರು ಎಂಟ್ರಿ ಕೊಡಲಿದ್ದಾರೆ। ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸನ್ನ ಬಳಸಿಕೊಂಡು ಕೇಸರಿ ಪಾಳಿಯ ಯುದ್ಧಕ್ಕೆ ಸಜ್ಜಾಗಿದೆ। ರಾಜ್ಯದ ಚುನಾವಣಾ ಅಖಾಡಕ್ಕೆ ಅತಿರಥರು ಎಂಟ್ರಿ ಕೊಡಲಿದ್ದಾರೆ। ಕರ್ನಾಟಕ ಗೆಲ್ಲಲು ಬಿಜೆಪಿ ಭರ್ಜರಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ। ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸನ್ನ ಬಳಸಿಕೊಳ್ಳುವ ತಂತ್ರಕ್ಕೆ ಮುಂದಾಗಿದೆ ರಾಜ್ಯ ಕೇಸರಿ ಪಾಳ್ಯ। ಸದ್ಯ ರಾಜ್ಯ ಚುನಾವಣಾ ಅಖಾಡಕ್ಕೆ ಕೇವಲ 14 ದಿನಗಳು ಮಾತ್ರ ಬಾಕಿ ಉಳಿದಿದೆ। ಈ ಹಂತದಲ್ಲಿ ಇರುವ ಅಧಿಕಾರವನ್ನ ಉಳಿಸಿಕೊಳ್ಳಬೇಕು, ಮತ್ತೆ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು, ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅಂತ ರಾಜ್ಯ ಬಿಜೆಪಿ ಸರ್ಕಾರ ಸಾಕಷ್ಟು ರೀತಿಯ ಪ್ಲಾನ್ ಗಳನ್ನ ಮಾಡಿಕೊಳ್ತಾ ಇದೆ। ಅದೇ ರೀತಿ ತಮ್ಮ ಟ್ರಂಪ್ ಕಾರ್ಡ್ A1 ಲೀಡರ್ ಆದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ಕರೆಸಿ ಅವರಿಂದ ಪ್ರಚಾರವನ್ನ ಮಾಡಿ ಆ ನಂತರ ಚುನಾವಣಾ ಅಖಾಡದಲ್ಲಿ ಎದುರಾಳಿಗಳಿಗೆ ಟಕ್ಕರ್ ಕೊಟ್ಟು ಮತ್ತೆ ರಾಜ್ಯದ ಗದ್ದುಗೆಯನ್ನ ಹಿಡಿಯೋಕೆ ಕೇಸರಿ ಪಾಳೆಯ ಪ್ಲಾನ್ ಅನ್ನ ಮಾಡಿಕೊಂಡಿದೆ। ಇದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರಲಿದ್ದಾರೆ। ಈಗಾಗಲೇ ಇತ್ತ ಕಾಂಗ್ರೆಸ್ನ ನಾಯಕರಾದಂತಹ ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಕೂಡ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ರಾಜ್ಯದಾದ್ಯಂತ ಪ್ರವಾಸವನ್ನು ತೆಗೆದುಕೊಂಡಿದ್ದಾರೆ, ಹಲವಾರು ಕಾರ್ಯಕ್ರಮಗಳಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ। ಮತ್ತೊಂದು ಕಡೆ ಜೆಡಿಎಸ್ನ ಕುಮಾರಸ್ವಾಮಿ ಹಾಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಈಗ ಅಖಾಡಕ್ಕೆ ಇಳಿದಿರುವಂತದ್ದು। ಇದೀಗ ಕೇಸರಿ ಪಾಳೆಯ ಕೂಡ ತಮ್ಮ ಟ್ರಂಪ್ ಕಾರ್ಡ್, ತಮ್ಮ ಬ್ರಹ್ಮಾಸ್ತ್ರ, ತಮ್ಮ ವೋಟ್ ಪುಲ್ಲರ್ ಅಂತಾನೆ ಹೇಳಾಗ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ಕರೆಸಿಕೊಳ್ಳುವ ಪ್ಲಾನ್ ಅನ್ನ ಮಾಡಿದೆ। ಇದೇ ಕಾರಣಕ್ಕಾಗಿ ಏಪ್ರಿಲ್ 29ರಂದು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ। ಇದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರ್ತಾರೆ। ಅಲ್ಲದೆ 50 ಲಕ್ಷ ಕಾರ್ಯಕರ್ತರೊಂದಿಗೆ ಅವರು ಸಂವಾದವನ್ನ ನಡೆಸಲಿದ್ದಾರೆ। ಏಪ್ರಿಲ್ 29ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಅವ್ರ ಜೊತೆ ಸಂವಾದವನ್ನ ನಡೆಸಲಿದ್ದಾರೆ। ರಾಜ್ಯದಲ್ಲಿ ಒಟ್ಟು 6 ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರವನ್ನ ಮಾಡ್ತಾರೆ। ರಾಜ್ಯದಲ್ಲಿ ಒಟ್ಟು 6 ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರ ಮಾಡ್ತಾರೆ। ಆ ಮೂಲಕ ರಾಜ್ಯ ಕೇಸರಿ ಪಾಳ್ಯಕ್ಕೆ ಒಂದಿಷ್ಟು ಬೂಸ್ಟ್ ಅನ್ನ ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯ ರಣತಂತ್ರಗಳನ್ನ ಹಿಡಿತಾರೆ। ಅದೇ ರೀತಿ ನಾಳೆ 50 ಲಕ್ಷ ಕೇಡರ್ ಜೊತೆ ಮೋದಿ ವರ್ಚುವಲ್ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ। ಅಂದ್ರೆ ನಾಳೆ ಬೆಳಗ್ಗೆ 9:30ಕ್ಕೆ ಈ ವರ್ಚುವಲ್ ಸಭೆ ಶುರುವಾಗುತ್ತೆ। ಈ ವರ್ಚುವಲ್ ಸಭೆಯಲ್ಲಿ ಸುಮಾರು 50 ಲಕ್ಷ ಕಾರ್ಯಕರ್ತರನ್ನ ಉದ್ದೇಶಿಸಿ ಈ ಸಂವಾದದಲ್ಲಿ ಭಾಗಿಯಾಗ್ತಾರೆ। ಇದಾದ ನಂತರ ಏಪ್ರಿಲ್ 29ರಂದು ರಾಜ್ಯಕ್ಕೆ ಮೋದಿ ಆಗಮಿಸ್ತಾರೆ। ಅದೇ ರೀತಿ ರಾಜ್ಯದಲ್ಲಿ ಮೋದಿ ಸುನಾಮಿಯನ್ನ ಹೆಬ್ಬಿಸ್ತಾರೆ। ಆ ಮೂಲಕ ಕಾರ್ಯಕರ್ತರಲ್ಲಿ ಒಂದಿಷ್ಟು ಮಾಹಿತಿ ಮತ್ತು ಒಂದಿಷ್ಟು ಹುಮ್ಮಸ್ಸನ್ನ ತುಂಬುವ ಕೆಲಸವನ್ನ ಮಾಡ್ತಾರೆ। ಅಂದ್ರೆ ನಾಳೆ ಮುಖ್ಯವಾಗಿ ರಾಜ್ಯದಲ್ಲಿ ಚುನಾವಣೆ ಇರುವ ಕಾರಣಕ್ಕಾಗಿ ಮತ್ತೆ ಅಧಿಕಾರಕ್ಕೆ ಬರಲೇಬೇಕು, ಕಾಂಗ್ರೆಸ್ಗೆ ಟಕ್ಕರ್ ಕೊಡಲೇಬೇಕು ಅಂತ ಸಾಕಷ್ಟು ರೀತಿಯ ರಣತಂತ್ರಗಳನ್ನ ಮಾಡ್ಕೊಳ್ತಾ ಇದೆ ಕೇಸರಿ ಪಾಳ್ಯ। ಅದರಲ್ಲೂ ಕೂಡ ಕೇಸರಿ ಪಾಳ್ಯಕ್ಕೆ ರಾಜ್ಯದಲ್ಲಿರುವ ಕೇಸರಿ ಪಾಳ್ಯಕ್ಕೆ ಇರುವಂತಹ ಟ್ರಂಪ್ ಕಾರ್ಡ್ ರಾಜ್ಯ ಬಿಜೆಪಿ ಹಾಗೆ ರಾಷ್ಟ್ರೀಯ ಬಿಜೆಪಿಗೆ ಇರುವಂತಹ ವೋಟ್ ಪುಲ್ಲರ್ ಅಂತಾನೆ ಹೇಳ್ಬೋದು ಪ್ರಧಾನಿ ನರೇಂದ್ರ ಮೋದಿ ಅವರು। ಆ ವೋಟ್ ಪುಲ್ಲರ್ ತಮ್ಮ A1 ನಾಯಕರನ್ನ ರಾಜ್ಯಕ್ಕೆ ಕರೆಸಿಕೊಂಡು ಅವರಿಂದ ಹೆಚ್ಚೆಚ್ಚು ಯಾತ್ರೆಗಳನ್ನ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ರೂಪಿಸಿ ಆ ಮೂಲಕ ರಾಜ್ಯದ ಮತದಾರರನ್ನ ತಮ್ಮತ್ತ ಸೆಳೆದುಕೊಂಡು ಮತ್ತೆ ರಾಜ್ಯದ ಗದಿಗೆಯನ್ನ ಹಿಡಿಯೋದಕ್ಕೆ ಬಿಜೆಪಿ ಪಾಳೆಯ ಸಾಕಷ್ಟು ರೀತಿಯ ಪ್ಲಾನ್ಗಳನ್ನ ಮಾಡಿಕೊಳ್ತಾ ಇದೆ। ಇದೇ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ 50 ಲಕ್ಷ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಸಂವಾದದಲ್ಲಿ ನಡೆಸಿದ್ರೆ ಈ ಸಂವಾದದಲ್ಲಿ 50 ಲಕ್ಷ ಕಾರ್ಯಕರ್ತರು ಭಾಗಿಯಾಗ್ತಾರೆ। ಈ ಸಂವಾದ ಯಾವ ರೀತಿ ಇರುತ್ತೆ ಅಂದ್ರೆ ರಾಜ್ಯದ 58,118 ಬೂತ್ಗಳಲ್ಲೂ ಕೂಡ ಈ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ಈ ಸಂವಾದ ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಕೂಡ LED ಪರದೆಗಳಲ್ಲಿ ಕೂಡ ಇದು ಪ್ರಸಾರವಾಗುತ್ತೆ। ಒಟ್ಟಾರೆಯಾಗಿ 58,118 ಬೂತ್ಗಳಲ್ಲಿ LED ಪರದೆಗಳಲ್ಲಿ ಏಕಕಾಲದಲ್ಲಿ ಬೆಳಗ್ಗೆ 9:30ರಿಂದ ಈ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದ ಕಾರ್ಯಕ್ರಮ ನಡೆಯುತ್ತೆ। ಇದರಲ್ಲಿ ಕೇವಲ 15 ಬೂತ್ಗಳಲ್ಲಿ ಮಾತ್ರ 1-to-1 ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಕಾರ್ಯಕರ್ತರು ಮಾತನಾಡಬಹುದು ಮತ್ತು ಕಾರ್ಯಕರ್ತರ ಪ್ರಶ್ನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಕೊಡ್ತಾರೆ। ಈ ರೀತಿಯ ತಂತ್ರಗಾರಿಕೆಯನ್ನ ಕೂಡ ರಾಜ್ಯ ಬಿಜೆಪಿ ಹಮ್ಮಿಕೊಂಡಿದೆ। ಇದಾದ ಬಳಿಕ
ಮತ್ತೊಂದು ತಂತ್ರಗಾರಿಕೆ ಕೂಡ ರಾಜ್ಯ ಬಿಜೆಪಿ ಈ ಬಾರಿ ಹಮ್ಮಿಕೊಂಡಿದೆ. ಅದು ಯಾವ ರೀತಿ ಅಂದ್ರೆ 58,118 ಬೂತ್ಗಳಲ್ಲೂ ಕೂಡ 36 ಜನರ ಬಿಜೆಪಿಯ ಕಾರ್ಯಕರ್ತರು ಒಟ್ಟುಗೂಡಬೇಕು. ಆ 36 ಜನ ಬಿಜೆಪಿ ಕಾರ್ಯಕರ್ತರು ಯಾರೆಲ್ಲ ಇರ್ತಾರೆ ಆ ಬೂತ್ಗೆ ಸಂಬಂಧಪಟ್ಟಂತೆ ಅವರ ಸ್ನೇಹಿತರು ಮತ್ತೆ ಕುಟುಂಬದವರನ್ನ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷದತ್ತ ವಾಲುವಂತೆ ಮಾಡ್ಕೋಬಾರ್ದು. ಅವರನ್ನ ಅವ್ರ ಕಡೆ ಸೆಳೆಬೇಕಂದ್ರೆ ಬಿಜೆಪಿಯ ಕಡೆ ಸೆಳೆದುಕೊಂಡು ಬಿಜೆಪಿ ಪರ ಒಂದು ರೀತಿಯ ಅವರಿಗೆ ಮನಸ್ಸನ್ನ ಬದಲಿಸುವಂತ ತಂತ್ರಗಾರಿಕೆಯನ್ನು ಕೂಡ ರಾಜ್ಯ ಬಿಜೆಪಿ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ರಾಜ್ಯ ಬಿಜೆಪಿಗೆ ಹಾಗೆ ಬಿಜೆಪಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರಹ್ಮಾಸ್ತ್ರ, ಹಾಗೆ ಅವರು ವೋಟ್ ಪುಲ್ಲರ್ ಕೂಡ. ಅವ್ರು ಬಂದ್ರೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ವೋಟ್ಗಳನ್ನ ತರ್ತಾರೆ. ನೆಕ್ ಟು ನೆಕ್ ಫೈಟ್ ಇರೋ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದ್ರು ಅಲ್ಲಿ ಎಂಟ್ರಿ ಕೊಟ್ರೆ ಆ ಮೂಲಕ ಅವರನ್ನ ಗೆಲ್ಲಿಸಿ ಬರುವ ಮತ್ತು ಒಂದಿಷ್ಟು ಮತದಾರರನ್ನ ಪಕ್ಷದ ಕಡೆ ಸೆಳೆದುಕೊಳ್ಳುವ ಚಾನ್ಸಸ್ ಕೂಡ ಇರುತ್ತೆ. ಇದೇ ಕಾರಣಕ್ಕಾಗಿ ರಾಜ್ಯ ಬಿಜೆಪಿ ಅದರಲ್ಲೂ ಕೂಡ ಈ ಬಾರಿಯ ಅಖಾಡದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಲೇಬೇಕು ಅಂತ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೆ ಕೇಂದ್ರದ ಗೃಹ ಸಚಿವರು ಆಗಿರುವಂತಹ ಅಮಿತ್ ಶಾ ಅವರು ಕೂಡ ಸಾಕಷ್ಟು ರೀತಿಯ ಪ್ಲಾನ್ಗಳನ್ನ ಮಾಡ್ತಿದ್ದಾರೆ. ಅದನ್ನ ಗಮನಿಸೋದಾದ್ರೆ ಮುಖ್ಯವಾಗಿ ಅಭ್ಯರ್ಥಿಯ ಆಯ್ಕೆಯಿಂದ ಹಿಡಿದು ಈಗ ಪ್ರಚಾರದ ತಂತ್ರಗಾರಿಕೆಯವರೆಗೂ ಈ ಇಬ್ಬರು ನಾಯಕರು ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಇದಿಷ್ಟು ಈಗ ಬಿಜೆಪಿಯ ಲೆಕ್ಕಾಚಾರ ಹೀಗಿದೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿಯನ್ನ ರಾಜ್ಯಕ್ಕೆ ಕರೆದುಕೊಂಡು ಬರೋದು, ಆ ಮೂಲಕ ರಾಜ್ಯದ ಪ್ರವಾಸವನ್ನು ಕೈಗೊಳ್ಳೋದು. ಇದು ಒಂದು ಕಡೆ ಆದ್ರೆ ಕಾಂಗ್ರೆಸ್ ನಾಯಕರು ಕೂಡ, ಕಾಂಗ್ರೆಸ್ ಪಕ್ಷ ಕೂಡ ಈ ತಂತ್ರಗಾರಿಕೆಯಲ್ಲಿ ಹಿಂದೆ ಬಿದ್ದಿಲ್ಲ. ಅದೇನು ಅಂದ್ರೆ ಸಾಕಷ್ಟು ರಾಷ್ಟ್ರೀಯ ನಾಯಕರು ಈಗಾಗಲೇ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನ ಹೆಣೆದಿದೆ. ಇದೇ ಕಾರಣಕ್ಕಾಗಿ ಕರಾವಳಿಯಲ್ಲಿ ನಾಳೆ ರಾಹುಲ್ ಗಾಂಧಿ ಅವರು ಪ್ರಚಾರವನ್ನ ನಡೆಸಲಿದ್ದಾರೆ. ಮೀನುಗಾರರೊಂದಿಗೆ ಸಂವಾದ ನಡೆಸಲಿದ್ದಾರೆ ರಾಹುಲ್ ಗಾಂಧಿ. ಕರಾವಳಿ ಭಾಗದಲ್ಲಿ ಹೆಚ್ಚೆಚ್ಚು ಸ್ಥಾನ ಗೆಲ್ಲಲು ಕೂಡ ಕಾಂಗ್ರೆಸ್ ರಣತಂತ್ರವನ್ನ ಹೆಣೆದಿದೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕರಾವಳಿ ಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಮೀನುಗಾರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಆ ಮೂಲಕ ಕರಾವಳಿ ಭಾಗದ ಮೀನುಗಾರರ ಸಮಸ್ಯೆಗಳನ್ನ ತಿಳಿದುಕೊಳ್ಳೋದು ಅಲ್ಲದೆ ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ಅರಿತುಕೊಂಡು ಅವರನ್ನ ಮನವೊಲಿಸಿ ಕಾಂಗ್ರೆಸ್ ಪಕ್ಷದತ್ತ ಸೆಳೆಯುವ ಪ್ಲಾನ್ ಅನ್ನ ರಾಹುಲ್ ಗಾಂಧಿ ಅವರು ಮಾಡಿಕೊಂಡಿದ್ದಾರೆ. ಕರಾವಳಿಯಲ್ಲಿ ನಾಳೆ ರಾಹುಲ್ ಗಾಂಧಿ ಅವರು ಮೀನುಗಾರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಆ ಮೂಲಕ ಚುನಾವಣಾ ಅಖಾಡ ಮತ್ತಷ್ಟು ರಂಗೇರಲಿದೆ. ಕರಾವಳಿಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನ ಹೆಣೆದಿರುವಂತದ್ದು. ಇದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ನಾಳೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ ಭೇಟಿ ನೀಡ್ತಾರೆ. ಅಲ್ಲಿ ಮೀನುಗಾರರೊಂದಿಗೆ ಸಂವಾದ ನಡೆಸ್ತಾರೆ. ಈಗಾಗಲೇ ಸಾಕಷ್ಟು ರೀತಿ ತಯಾರಿ ಕೂಡ ಈ ಕಾರ್ಯಕ್ರಮಕ್ಕೆ ನಡೆದಿದೆ. ರಾಹುಲ್ ಗಾಂಧಿ ಈ ಹಿಂದೆ ಕೂಡ ಬಂದಿದ್ರು ರಾಜ್ಯಕ್ಕೆ, ಆಗ್ಲೂ ಕೂಡ ಸಾಕಷ್ಟು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅದೇ ರೀತಿ ಈಗ ಮತ್ತೊಮ್ಮೆ ಕರಾವಳಿ ಭಾಗದಲ್ಲಿ ಕೂಡ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಹೆಚ್ಚು ಸ್ಥಾನವನ್ನ ಗೆಲ್ಲಲು ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಮೀನುಗಾರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ಇರುವಂತಹ ಸಮಸ್ಯೆಗಳು ಹಾಗೂ ಮೀನುಗಾರರಲ್ಲಿ ಇರುವ ಸಮಸ್ಯೆಗಳು, ಕಾನೂನಿನ ತೊಡಕುಗಳ ಬಗ್ಗೆ ಮೀನುಗಾರರೊಂದಿಗೆ ಚರ್ಚಿಸಿ ಅವರು ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಈ ಬಾರಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಕೂಡ ಸಾಕಷ್ಟು ರೀತಿಯ ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ. ಸದ್ಯ ರಾಜ್ಯ ಚುನಾವಣಾ ಕಣಕ್ಕೆ 14 ದಿನ ಮಾತ್ರ ಬಾಕಿ ಉಳಿದಿದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆಯಾಗಿದೆ. ಬಂಡಾಯ ಇದ್ದವರು ಆ ಪಕ್ಷ ಈ ಪಕ್ಷ ಅಂತ ಸೇರ್ಕೊಂಡು ಆಗಿದೆ. ಇನ್ನೇನು ಉಳಿದಿದ್ರು ಇನ್ನ 14 ದಿನಗಳಲ್ಲಿ ಮತದಾರರನ್ನ ಸೆಳೆದುಕೊಳ್ಳಬೇಕು. ಅದೇ ಕಾರಣಕ್ಕಾಗಿ ರಾಜ್ಯ ಬಿಜೆಪಿ ಸರ್ಕಾರ, ಅದರಲ್ಲೂ ರಾಜ್ಯ ಬಿಜೆಪಿ ತಮ್ಮ ಟ್ರಂಪ್ ಕಾರ್ಡ್ ಆದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಾಜ್ಯಕ್ಕೆ ಕರೆಸಿಕೊಳ್ತಾ ಇದ್ದಾರೆ ಮತ್ತು ನಾನಾ ರೀತಿಯ ತಂತ್ರಗಾರಿಕೆಗಳನ್ನ, ನಾನಾ ರೀತಿಯ ರೋಡ್ ಶೋಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೊಂದು ಕಡೆ ಆದ್ರೆ ಕಾಂಗ್ರೆಸ್ ಪಾಳೆಯ ಕೂಡ ಯಾವುದೇ ರೀತಿ ಹಿಂದೆ ಉಳಿದಿಲ್ಲ.
ಅವರ ಟ್ರಂಪ್ ಕಾರ್ಡ್ ಆದರೂ ಕೂಡ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರನ್ನ ಕೂಡ ರಾಜ್ಯಕ್ಕೆ ಕರೆಸಿಕೊಂಡು ನಾನಾ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೆ. ಆ ಮೂಲಕ ರಾಜ್ಯದಲ್ಲಿ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಂಡು ಇರುವ ಅಧಿಕಾರವನ್ನ ಉಳಿಸ್ಕೋಬೇಕು, ಮತ್ತೆ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು, ಮತ್ತೆ ಅಧಿಕಾರಕ್ಕೆ ಬರಲೇಬೇಕು ಅಂತ ರಾಜ್ಯ ಬಿಜೆಪಿ ಪಣ ತೊಟ್ಟಿದ್ರೆ, ಇತ್ತ ಕಾಂಗ್ರೆಸ್ ಕೂಡ ಸಾಕಷ್ಟು ರೀತಿಯ ರಣತಂತ್ರಗಳನ್ನ ಹೇಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಅವರು. ಎಸ್ ಪ್ರವೀಣ್, ಈಗಾಗಲೇ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ರಾಜ್ಯ ಚುನಾವಣಾ ಅಖಾಡವನ್ನ ಸಾಕಷ್ಟು ರೀತಿಯ ಮಹತ್ವಕ್ಕೆ ಅಂದ್ರೆ ಸಾಕಷ್ಟು ರೀತಿಯ ಗಮನವನ್ನ ಹರಿಸಿದೆ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿ ಪಾಳೆಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಿಕೊಳ್ತಾ ಇದೆ. ಆ ಮೂಲಕ ರಾಜ್ಯದ ಮತದಾರರನ್ನ ಸೆಳೀತಾ ಇದೆ. ಇದೀಗ ಪ್ರಶ್ನೆ ಏನಂದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಪಾಳ್ಯಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಪ್ರಧಾನಿ ಆಗಮನದಿಂದ ಬಿಜೆಪಿ ಪಾಳ್ಯಕ್ಕೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ? ನಿಶ್ಚಿತವಾಗಿ ಮಹೇಶ್, ಇನ್ನು 14 ದಿನ ಮಾತ್ರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಸಮಯ ಇರುವಂಥದ್ದು. ಈ 14 ದಿನಗಳಲ್ಲಿ ಯಾವ ತರನಾಗಿ ರಾಜ್ಯ ವಿಧಾನಸಭೆಯ ಕಣವನ್ನು ಸಿದ್ಧಪಡಿಸಬೇಕು ಅಂತ ಎರಡೂ ರಾಷ್ಟ್ರೀಯ ಪಕ್ಷಗಳು ಮತ್ತು JDS ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಈ ಎಲ್ಲದರ ಭಾಗವಾಗಿ ಬಿಜೆಪಿ ಪಾಳೆಯದ್ದು ಮೊದಲನೇದಾಗಿ ನಾವು ನೋಡ್ತಾ ಹೋಗೋದಾದ್ರೆ, ಇದೀಗ ಶತಾಯಗತಾಯ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಪ್ರಚಾರವನ್ನು ನಡೆಸಿದೆ ಬಿಜೆಪಿ. ಕರಾವಳಿ ಕರ್ನಾಟಕ ಆಗಿರ್ಬೋದು, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗ, ಮಧ್ಯ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗ, ಎಲ್ಲ ಭಾಗಗಳಲ್ಲೂ ಕೂಡ ಶತಾಯಗತಾಯ ಪ್ರಚಾರವನ್ನು ನಡೆಸಿದೆ. ಹಳೆ ಮೈಸೂರು ಭಾಗಕ್ಕೆ ಸ್ವತಃ ಪ್ರಧಾನಿಯವರನ್ನೇ ಕರೆದುಕೊಂಡು ಬಂದು ಈ ಹಿಂದೆ ಪ್ರಚಾರವನ್ನು ಮಾಡಿಸಿದ್ರು. ಆದರೆ ವಿಶೇಷವಾಗಿ ಮುಂದಿನ 14 ದಿನಗಳ ಕಾಲ ಒಂದು ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಿಸೋಕೆ ಇದೀಗ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು. ಮಹೇಶ್, ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಈ ಹಿಂದೆ ಗುಜರಾತ್ ಚುನಾವಣಾ ಸಮಯದಲ್ಲಿ ಬಿಜೆಪಿ ನಾಯಕರು ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡಿದ್ರು. ಚುನಾವಣೆ ಹಿಂದಿನ ದಿನಗಳಲ್ಲೂ ಕೂಡ ಕೆಲವೊಂದಷ್ಟು ದಿನ ಆಕ್ರಮಣಕಾರಿ ಪ್ರಚಾರವನ್ನು ಮಾಡಿದ್ರು. ಆದರೆ ಚುನಾವಣೆ ನಿಯರ್ ಬಂದ ಬಳಿಕ ಹೆಚ್ಚು ಪರಿಣಾಮಕಾರಿಯಾದಂತಹ ಪ್ರಚಾರವನ್ನು ಮಾಡಲಿಕ್ಕೆ ಬಿಜೆಪಿ ನಾಯಕರು ಗುಜರಾತ್ನಲ್ಲಿ ಮಾಡಿದ್ರು. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ರು. ಅದರ ಭಾಗವಾಗಿಯೇ ಇದೀಗ ಕರ್ನಾಟಕದಲ್ಲಿ ಅದೇ ಮಾದರಿಯನ್ನ, ಅದೇ ಸ್ಟ್ರಾಟಜಿಯನ್ನ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಹೂಡಲಿಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಅದರ ಭಾಗವಾಗಿ ರಾಜ್ಯದಲ್ಲಿ 6 ದಿನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪ್ರಚಾರಕ್ಕೆ ಬರ್ತಿದ್ದಾರೆ. ಕೇವಲ 6 ದಿನಗಳಲ್ಲಿ 23 ಕಡೆಗಳಲ್ಲಿ ಅನೇಕ ಸಭೆ ಸಮಾರಂಭಗಳು ಮತ್ತು ರೋಡ್ ಶೋಗಳಲ್ಲಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶ ಮಾಡುವ ಸ್ಥಳಗಳನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಕುಡುಚಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮೊದಲ ಹಂತದಲ್ಲಿ ಪಿ ರಾಜೀವ್ ಅಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಬಿಜೆಪಿಯಿಂದ 2 ಬಾರಿ ಆಯ್ಕೆಯಾಗಿದ್ದಾರೆ. ಕೆಲವೊಂದಿಷ್ಟು ಸ್ವಲ್ಪ ಒಂದು ಆಡಳಿತ ವಿರೋಧಿ ಅಲೆ ಇದೆ ಅಂತ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳು, ಅದು ರಾಯಚೂರಿನಲ್ಲಿ ಬಿಜೆಪಿಗೆ ಅಲೆ ಇಲ್ಲ, ಅಲ್ಲಿ ಸಿಂಧನೂರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು ಕಲಬುರಗಿಗೆ ಬರ್ತಾ ಇದ್ದಾರೆ, ಚಿತ್ತಾಪುರಕ್ಕೆ, ಅಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನುಳಿದಂತಹ ಕಾಂಗ್ರೆಸ್ ಶಾಸಕರನ್ನ ಸೋಲಿಸಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರವಾಸ ಕರಾವಳಿಗೆ ಮಾತ್ರ ಇಲ್ಲ. ಕರಾವಳಿಯಲ್ಲಿ ಕೇವಲ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಮಾತ್ರ ಪ್ರವಾಸವನ್ನು ಮಾಡ್ತಾರೆ. ಕರಾವಳಿ ಕರ್ನಾಟಕವನ್ನು ಹೊರತುಪಡಿಸಿ ಇನ್ನುಳಿದಂತಹ ಎಲ್ಲ ಭಾಗಗಳಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸವನ್ನು ಮಾಡಿ ಸಭೆ ಸಮಾರಂಭ ಮತ್ತು ರೋಡ್ ಶೋಗಳನ್ನು ಮಾಡ್ತಾರೆ. ನಿತ್ಯವೂ ಕೂಡ 3 ಸಮಾರಂಭ, ಅದರ ಜೊತೆಗೆ ಒಂದು ರೋಡ್ ಶೋ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇರೋದು ಮತ್ತೊಂದು ವಿಶೇಷ. ಇದರ ಜೊತೆಗೆ ಕೇವಲ ಪ್ರಧಾನಿ ನರೇಂದ್ರ ಮೋದಿ ಮಾತ್ರವಲ್ಲ, ಬಿಜೆಪಿಯಲ್ಲಿ ಈಗಾಗಲೇ ನಿನ್ನೆಯಿಂದ ಬಿಜೆಪಿ ಮಹಾ ಅಭಿಯಾನವನ್ನು ಆರಂಭ ಮಾಡಿಕೊಂಡಿದೆ. ಈ ಅಭಿಯಾನದಲ್ಲಿ 224 ಕ್ಷೇತ್ರಗಳಲ್ಲಿ 98 ಬಿಜೆಪಿ ನಾಯಕರು ಭಾಗಿಯಾಗ್ತಾ ಇರದೆ ಇದೊಂದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ. ಮಹೇಶ್, ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ, 2018ರ ಚುನಾವಣಾ ಸಮಯದಲ್ಲಿ ಅನೇಕ ಸಮೀಕ್ಷೆಗಳು ಹೊರಗೆ ಬಂದಿತ್ತು. ಆ ಎಲ್ಲ ಸಮೀಕ್ಷೆಗಳು ಕೂಡ ಬಿಜೆಪಿಗೆ 80ರಿಂದ 90 ಸ್ಥಾನಗಳು ಬರಬಹುದು ಅಂತ ಹೇಳಿತ್ತು. ಆದರೆ ಯಾವಾಗ ಈ ಮ್ಯಾಸಿವ್ ಒಂದು ತರನಾದಂಥ ದೊಡ್ಡ ಮಟ್ಟದ ಪ್ರಚಾರವನ್ನ ಬಿಜೆಪಿ ನಾಯಕರು ಚುನಾವಣಾ ಸಮಯದಲ್ಲಿ ಮಾಡಿದ್ರು, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಮೇಲಿಂದ ಮೇಲೆ ರಾಜ್ಯಕ್ಕೆ ಬಂದರು, ಆಗ ರಾಜ್ಯದಲ್ಲಿ ಎಲ್ಲ ವೋಟ್ ಬ್ಯಾಂಕ್ ಬಿಜೆಪಿ ಅತ್ತ ಹೋಯಿತು. 104 ಸ್ಥಾನಗಳನ್ನು ಬಿಜೆಪಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಈ ದೃಷ್ಟಿಯಿಂದ ಈ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಈ ಪ್ರಯತ್ನಕ್ಕೆ ಕೈ ಹಾಕಿದೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಶುರುವಾಗಿದೆ. ಯಾಕಂತಂದ್ರೆ ಹೇಳಿದ್ರೆ, ಬಿಜೆಪಿಯ ಎಲ್ಲಾ ನಾಯಕರು ರಾಜ್ಯದಲ್ಲಿ ಠಿಕಾಣಿ ಹೂಡ್ತಿದ್ದಾರೆ, ಅವರೆಲ್ಲರೂ ಕೂಡ ಭಾಗಿಯಾಗ್ತಿದ್ದಾರೆ. ಇದು ಬಿಜೆಪಿಯ ಕಥೆ. ಆದರೆ ಇನ್ನು ಕಾಂಗ್ರೆಸ್ ಕೂಡ ಈಗ ಕಾಂಗ್ರೆಸ್ನ ಪರವಾದ ಅಲೆ ರಾಜ್ಯಾದ್ಯಂತ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಅನ್ನು ಸೇರ್ಪಡೆ ಆದ್ಮೇಲಂತೂ ಕಾಂಗ್ರೆಸ್ಗೆ ಒಂದು ಬಲ ಬಂದಿದೆ. ಕಾಂಗ್ರೆಸ್ ಪರವಾಗಿ ಈಗ ಅಲೆ ಇರುವಂತಹ ಮಾತುಗಳು ರಾಜ್ಯದಲ್ಲಿ ಕಾಣಿಸ್ತಾ ಇವೆ. ಈ ದೃಷ್ಟಿಯಿಂದ ಕಾಂಗ್ರೆಸ್ ಅದನ್ನು ಬಳಸಿಕೊಳ್ಬೇಕು. ಅದರ ಜೊತೆಗೇನೆ ಬಿಜೆಪಿಯ ವಿರುದ್ಧ ಆಕ್ರಮಣಕಾರಿಯಾದಂತಹ ಪ್ರಚಾರವನ್ನು ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ನಿಲುವಾಗಿದೆ. ಅದರ ಭಾಗವಾಗಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ರಾಜ್ಯ ನಾಯಕರು ಕೂಡ ಒಂದು ರೀತಿಯಾದಂತಹ ಪ್ರಯತ್ನವನ್ನು ಮಾಡ್ತಿದ್ರೆ, ಕೇಂದ್ರದ ವರಿಷ್ಠರು ಕೂಡ ರಾಜ್ಯಕ್ಕೆ ಬರ್ತಾ ಇರೋದನ್ನ ನಾವು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ರಾಹುಲ್ ಗಾಂಧಿ ಇತ್ತೀಚೆಗಷ್ಟೇ ಕೂಡಲ್ ಸಂಗಮಕ್ಕೆ ಬಂದಿದ್ರು. ಕೂಡಲ್ ಸಂಗಮದಲ್ಲಿ ಲಿಂಗಾಯತರ ಮತಗಳನ್ನು ಸೆಳೆಯಬೇಕನ್ನುವಂತಹ ಪ್ರಯತ್ನವನ್ನ ಮಾಡಿದ್ರು. ಈ ದೃಷ್ಟಿಯಿಂದ ಇವೆಲ್ಲವುಗಳನ್ನ ಪ್ರಯತ್ನ ಮಾಡ್ತಿದ್ದಾರೆ. ಪ್ರವೀಣ್, ಇಲ್ಲಿ ಮುಖ್ಯವಾಗಿ
ರಾಜ್ಯ ಬಿಜೆಪಿಗೆ ಟ್ರಂಪ್ ಕಾರ್ಡ್ ಆಗಿರೋದು ಕೇಂದ್ರದ ನಾಯಕರು, ಮತ್ತೆ ಇತ್ತ ಕಾಂಗ್ರೆಸ್ ಬಂದ್ರೆ ಸ್ಥಳೀಯ ನಾಯಕರನ್ನ ನಂಬ್ಕೊಂಡಿದೆ. ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಈ ಎಲೆಕ್ಷನ್ ಅಲ್ಲಿ ಅಂತ ಮಹೇಶ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ ರಾಜಕೀಯ ನಿಪುಣರು ಹೇಳುವಂಥದ್ದು ಬಿಜೆಪಿಗೆ ಏನಿದೆ ಅಂತ ಹೇಳಿದ್ರೆ ಒಂದು ಪ್ಲಸ್ ಪಾಯಿಂಟ್ ಸೆಂಟ್ರಲ್ ಗವರ್ಮೆಂಟಿನ ಕೇಂದ್ರ ನಾಯಕರ ಪ್ಲಸ್ ಪಾಯಿಂಟ್ ಇದೆ. ಬಿಜೆಪಿಗರಿಗೆ ಒಂದು ಪ್ಲಸ್ ಏನು ಅಂತ ಹೇಳಿದ್ರೆ ಕೇಂದ್ರ ನಾಯಕರ ಮೂಲಕ ಕೆಲವೊಂದಿಷ್ಟು ಮತಗಳನ್ನ ನಾವು ಪಡೆದುಕೊಳ್ಬಹುದು. ಆದರೆ ಕಾಂಗ್ರೆಸ್ನಲ್ಲಿ ವೈಸ್ ವರ್ಸಾ ಇದೆ. ಕಾಂಗ್ರೆಸ್ನಲ್ಲಿ ರಾಜ್ಯದ ನಾಯಕತ್ವ ಇದೆ, ಆದರೆ ಕೇಂದ್ರದಲ್ಲಿ ಅಷ್ಟು ಬಲಿಷ್ಠವಾದಂತಹ ನಾಯಕತ್ವ ಇಲ್ಲ. ಆದರೆ ಈ ಬಾರಿಯ ಚುನಾವಣೆಯ ವಿಶೇಷತೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರೋದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಾವೇ ಒಂದು ರೀತಿಯಾದಂತಹ ಪ್ರಯತ್ನವನ್ನ ಪಟ್ಟು ತಮ್ಮ ತವರು ಜಿಲ್ಲೆಯಲ್ಲಿ ಅಧಿಕಾರವನ್ನ ತೆಗೆದುಕೊಂಡು ಬರಬೇಕನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ಆ ದೃಷ್ಟಿಯಿಂದಲೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮೇಲಿಂದ ಮೇಲೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ನಾಳೆ ರಾಹುಲ್ ಗಾಂಧಿ ಕರಾವಳಿ ಕರ್ನಾಟಕದ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಕರಾವಳಿ ಕರ್ನಾಟಕ ಅಂತ ಹೇಳಿದ್ರೆ ಅದು ಬಿಜೆಪಿಯ ಭದ್ರಕೋಟೆ ಅಂತ ಹೇಳಲಾಗುತ್ತೆ. ಅದು ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ, ಮಂಗಳೂರು, ಇವಾಗ ಎಲ್ಲವೂ ಕೂಡ ಬಿಜೆಪಿಯ ಭದ್ರಕೋಟೆ. ಇಂತಹ ಭದ್ರಕೋಟೆಯಲ್ಲಿ ಈ ಬಾರಿ ಬಿಜೆಪಿಯನ್ನು ಸೆಣಸಿ ಕಾಂಗ್ರೆಸ್ನ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ನಾಳೆ ಕಾಪುವಿನಲ್ಲೂ ಕೂಡ ಮೀನುಗಾರರೊಂದಿಗೆ ಸಂವಾದವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಮಹೇಶ್, ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಹಿಂದೆ ಬಿಜೆಪಿಗೆ ಈಗ ಆಗ್ತಾ ಇರುವಂತಹ ಅನ್ಯಾಯವಾಗಿರ್ಬೋದು, ಈಗ ಆಗ್ತಾ ಇರುವಂತಹ ಮೈನಸ್ ಪಾಯಿಂಟ್ಗಳನ್ನ ಮುಂದಿನ 14 ದಿನಗಳಲ್ಲಿ ಅದನ್ನ ಪ್ಲಸ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಅದರ ಜೊತೆಗೇನೆ ಕಾಂಗ್ರೆಸ್ಗೆ ಈಗಿರುವಂತಹ ಪ್ಲಸ್ ಅನ್ನ ಮತ್ತಷ್ಟು ಹೆಚ್ಚಿಗೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಮಹೇಶ್, ಎಸ್, ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ರಾಜ್ಯದ ಚುನಾವಣಾ ಅಖಾಡವನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಶತಾಯಗತಾಯ ಈ ಬಾರಿ ಅಧಿಕಾರಕ್ಕೆ ಬರಲೇಬೇಕು ಅಂತ ಸಾಕಷ್ಟು ರೀತಿಯ ರಣತಂತ್ರಗಳನ್ನ ಎಣಿತಾ ಇದೆ.